ತೆರಿಗೆಯನ್ನ ಬಾಕಿ ಉಳಿಸ್ಕೊಂಡಿದ್ದು ಮಂತ್ರಿ ಮಾಲದ ಕಥೆನೇ ಮುಗಿಯಲ್ಲ ಅಂತ ಕಾಣಿಸುತ್ತೆ. ತೆರಿಗೆಯನ್ನ ಬಾಕಿ ಉಳಿಸ್ಕೊಳ್ಳೋದು, ಆಮೇಲೆ ಬೀಗ ಹಾಕ್ತಾರೆ, ಮತ್ತೆ ಓಪನ್ ಆಗುತ್ತೆ. ಅದು ಏನ್ ಕಥೆನೋ ಗೊತ್ತಾಗ್ತಿಲ್ಲ. ಪ್ರತಿಷ್ಠಿತ ಮಂತ್ರಿ ಮಾಲ್ಗೆ ಮತ್ತೆ ಬಿಬಿಎಂಪಿ ಶಾಕ್ ಅಂತಾರೆ, ಮತ್ತೆ ಓಪನ್ ಮಾಡ್ತಾರೆ. 50 ಕೋಟಿಗಿಂತ ಅಧಿಕ ತೆರಿಗೆ ಬಾಕಿಯನ್ನ ಉಳಿಸ್ಕೊಂಡಿದ್ದಾರೆ. ಕಳೆದ ಬಾರಿ ಇದೇ ರೀತಿ ಬೀಗ ಹಾಕಿದ್ರಿ, ಏನ್ ಮಾಡಿದ್ರಿ? ವಸೂಲಿ ಮಾಡಿದ್ರಾ? ಇಲ್ಲ. ಒಂದಿಷ್ಟೇನೋ ಅಮೌಂಟ್ ಬಂದಿರುತ್ತೆ, ಒಂದಿಷ್ಟು ಅರ್ಧ ಕಟ್ತೀವಿ ಅಥವಾ ಒಂಚೂರು ಕಟ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಮುಗಿದೋಯ್ತು. ಮಾಲ್ ಬಂದ್ ಆಗಿರೋದನ್ನ ನೋಡಿ ಗ್ರಾಹಕರೆಲ್ಲ ವಾಪಸ್ ಹೋಗ್ತಾ ಇದ್ದಾರೆ. ಮೈಕ್ ಮೂಲಕವಾಗಿ ಅನೌನ್ಸ್ ಮಾಡಿದ್ದಾರೆ. 8ನೇ ಬಾರಿ ಈಗ ಬೀಗವನ್ನ ಹಾಕಿರೋದಂತೆ. ಮಾಲ್ ಮುಂದೆ ಟ್ರಾಫಿಕ್ ಆಗದಂತೆ ಈಗ ಪೊಲೀಸರು ಅಲರ್ಟ್ ವಹಿಸಿಕೊಂಡಿದ್ದಾರೆ. ಸಾಲು ಸಾಲು ರಜೆ ಹಿನ್ನೆಲೆಯಲ್ಲಿ ಮಾಲ್ನತ್ತ ಜನ ಹೋಗ್ತಾ ಇದ್ರು. ಈಗ ಜನ ಎಲ್ಲ ವಾಪಸ್ ಹೋಗ್ಬೇಕಾಗಿದೆ. ಮಾಲ್ಗೆ ಮತ್ತೆ ಬಿಬಿಎಂಪಿ ಬೀಗ ಹಾಕಿದೆ. ನೇರವಾಗಿ ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೀವು ಈಗ ದೃಶ್ಯಗಳನ್ನ ನೋಡ್ತಿರಬಹುದು. ಮಂತ್ರಿ ಮಾಲ್ ಮುಂಭಾಗದ ದೃಶ್ಯಗಳಿದು. ಮಂತ್ರಿ ಮಾಲ್ ಮುಂಭಾಗದಲ್ಲೇ ಬಿಬಿಎಂಪಿ ಅಧಿಕಾರಿಗಳ ತಂಡ ಜೊತೆಗೆ ಮಾರ್ಚ್ಗಳ ತಂಡ ಬಂದಿರುವಂಥದ್ದು. ಬೆಳ್ಳಂಬೆಳಗ್ಗೆನೇ ಮಂತ್ರಿ ಮಾಲ್ಗೆ ಶಾಕ್ ಕೊಟ್ಟಿದ್ದಾರೆ. ಕಳೆದ ಬಾರಿನೂ ಅಷ್ಟೇ ಮಂತ್ರಿ ಮಾಲ್ನಿಂದ ಸರಿಯಾದ ರೀತಿಯಲ್ಲಿ ಆಸ್ತಿ ತೆರಿಗೆ ಪಾವತಿ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ಬೀಗ ಹಾಕಲಾಗಿತ್ತು, ಸೀಸ್ ಮಾಡಲಾಗಿತ್ತು. ಆನಂತರ ಕೋರ್ಟ್ಗೆ ಹೋಗಿ ಅದನ್ನು ವೆಕೇಟ್ ಮಾಡಿಕೊಂಡು ಮಂತ್ರಿ ಮಾಲ್ನ ಓಪನ್ ಮಾಡಲಾಗಿತ್ತು. ಈಗ ಮತ್ತೆ ಮಂತ್ರಿ ಮಾಲ್ನಿಂದ ಆದಾಯ ತೆರಿಗೆ, ಆಸ್ತಿ ತೆರಿಗೆ ಸರಿಸುಮಾರು 50 ಕೋಟಿಗಿಂತ ಹೆಚ್ಚು ಬಾಕಿ ಉಳಿಸ್ಕೊಂಡಿದ್ದಾರೆ ಅನ್ನೋ ಒಂದು ನೋಟಿಸ್ನ ಅಂಟಿಸಿ ಈಗ ಮಾಲ್ನ ಸೀಸ್ ಮಾಡುವಂಥ ಕೆಲಸನ ಬಿಬಿಎಂಪಿ ಅಧಿಕಾರಿಗಳು ಮಾಡಿರುವಂಥದ್ದು. ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಮಾರ್ಷಲ್ ವಾಹನದಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಮೈಕ್ನಲ್ಲಿ ಅನೌನ್ಸ್ ಕೂಡ ಮಾಡಲಾಗ್ತಿದೆ. ಮತ್ತೊಂದು ಭಾಗದಲ್ಲಿ ಮಾಲ್ನಲ್ಲಿ ಕೆಲಸ ಮಾಡುವಂಥವ್ರು, ಅಂದರೆ ಮಾಲಲ್ಲಿರುವಂತಹ ಶಾಪಿಂಗ್ ಕಾಂಪ್ಲೆಕ್ಸ್ಗಳೇನಿದೆ ಇಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳು ಎಂದಿನಂತೆ ಕೆಲಸಕ್ಕೆ ಬಂದಿದ್ದಾರೆ. ಆದರೆ ಮಾಲ್ ಸೀಸ್ ಆಗಿರೋದ್ರಿಂದ ಈಗ ಏನು ಮಾಡೋದು? ಅವರ ಮ್ಯಾನೇಜರ್ಗಳಿಗೆ ಮಾಹಿತಿನ ಕಳಿಸುವಂಥದ್ದು, ಫೋನ್ ಮಾಡಿ ತಿಳಿಸುವಂಥ ಕೆಲಸ ಮಾಡ್ತಿದ್ದಾರೆ. ಮತ್ತು ಇಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಅಂತ ಒಂದು CRPF ತುಕಡಿಯನ್ನು ಸಹ ಬಿಬಿಎಂಪಿ ಪೊಲೀಸರ ಸಪೋರ್ಟ್ ಕೂಡ ಪಡ್ಕೊಂಡಿರುವಂಥದ್ದು. ಜೊತೆಗೆ ಇಲ್ಲಿ ಮಂತ್ರಿ ಮಾಲ್ ಮುಂಭಾಗದಲ್ಲಿ ಹೆವಿ ಟ್ರಾಫಿಕ್ ಆಗುತ್ತೆ ಅಂತ ಟ್ರಾಫಿಕ್ ಕಂಟ್ರೋಲ್ ಕೂಡ ಮಾಡಲಾಗ್ತಿದೆ. ಸಾಕಷ್ಟು ಸಿಬ್ಬಂದಿಗಳು ಎಂದಿನಂತೆ ಬೆಳಗ್ಗೆ ಕೆಲಸಕ್ಕೆ ಬಂದಿದ್ದಾರೆ. ಆದರೆ ಬೀಗ ಹಾಕಿರೋದ್ರಿಂದ ಮಾಲ್ ಒಳಭಾಗಕ್ಕೆ ಯಾರನ್ನೂ ಬಿಡ್ತಿಲ್ಲ. ಬಿಬಿಎಂಪಿ ಅಧಿಕಾರಿಗಳು ಅದನ್ನು ಅನೌನ್ಸ್ ಮಾಡಿ ಕೂಡ ಹೇಳ್ತಿದ್ದಾರೆ. ಸಿಬ್ಬಂದಿಗಳು ರಸ್ತೆಯಲ್ಲಿ ನಿಂತ್ಕೊಂಡು ಸಮಸ್ಯೆ ಮಾಡಬೇಡಿ ಸಾರ್ವಜನಿಕರಿಗೆ ಅಂತಲೂ ಅನೌನ್ಸ್ ಮಾಡ್ತಿರುವಂಥದ್ದು. ಮತ್ತೊಂದು ಕಡೆ ಬಿಬಿಎಂಪಿಯವರ ಏನು ಈ ಬೀಗ ಹಾಕ್ತಿದ್ದಂಗೆ ಇಲ್ಲಿ ವಕೀಲರ ತಂಡನೂ ಆಗಮಿಸುತ್ತೆ. ಈ ಹಿಂದೆನೂ ಕೋರ್ಟ್ಗೆ ಹೋಗಿ ಇದನ್ನು ಸ್ಟೇನ, ಅಂದರೆ ಏನು ಸೀಸ್ ಮಾಡಿದ್ರು ಅದನ್ನು ವೆಕೇಟ್ ಮಾಡ್ಕೊಂಡು ಬಂದಿದ್ರು. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮತ್ತು ಸರ್ಕಾರಿ ರಜೆ ಇದೆ ಬಸವ ಜಯಂತಿ ಕಾರಣಕ್ಕೆ. ನಾಳೆ ಶನಿವಾರ ಸೆಕೆಂಡ್ ಸ್ಯಾಟರ್ಡೆ, ಸೋಮವಾರವರೆಗೂ ಕೋರ್ಟ್ಗಳು ಕೂಡ ಬಂದಿರೋದ್ರಿಂದ, ರಜೆ ಇರೋದ್ರಿಂದ ಮಾಲ್ ಸೋಮವಾರವರೆಗೂ ಓಪನ್ ಆಗೋ ಡೌಟ್ ಇದೆ. ಇವರು 51 ಕೋಟಿ ಏನು ಬಾಕಿ, ಸುಮಾರು 50 ಕೋಟಿಗಿಂತ ಹೆಚ್ಚು ಬಾಕಿ ಉಳಿಸ್ಕೊಂಡಿದ್ದಾರೆ. ಆ ತೆರಿಗೆನ ಪಾವತಿ ಮಾಡಿದ್ರೆ ಮಾತ್ರ ಈ ಸೀಸ್ ಮಾಡಿರೋದನ್ನ ತೆಗೆಯುವಂಥ ಸಾಧ್ಯತೆ ಇರುವಂಥದ್ದು. ಸದ್ಯಕ್ಕಂತೂ ಮಾಲ್ ಇವತ್ತು ಓಪನ್ ಆಗುವುದು ಬಹುತೇಕ ಡೌಟ್ ಅಂತಲೇ ಹೇಳಲಾಗ್ತಿದೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.